ಈ ಬರಲಿರುವ ಏರೋ ಇಂಡಿಯಾ ಏರ್ ಶೋ ಏನಿದೆ ಅದಕ್ಕೆ ಸಂಬಂಧವಾಗಿ ಜೊತೆಗೆ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅದಕ್ಕೆ ಸಂಬಂಧವಾಗಿ ನಾವು ಸಂಚಾರ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಕೆಲವೊಂದು ಸೂಚನೆಗಳನ್ನು ಸಾರ್ವಜನಿಕರ ಗಮನಕ್ಕಾಗಿ ಕೊಡ್ತಾ ಇದ್ದೇವೆ. ಯಾಕೆಂದರೆ ಏರೋ ಇಂಡಿಯಾ ಶೋ ಪ್ರತಿ 2 ವರ್ಷಗಳಿಗೆ ನಡೆಯಲಿದ್ದು ಅದರಲ್ಲಿ ಈ ವರ್ಷ 10 ಫೆಬ್ರವರಿಯಿಂದ 14 ಫೆಬ್ರವರಿವರೆಗೆ ಯಲಹಂಕ ಏರ್ಬೇಸ್ನಲ್ಲಿ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯಾತಿ ಗಣ್ಯರು ಮತ್ತು ಬಿಸ್ನೆಸ್ಮನ್ಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಜೊತೆಯಲ್ಲಿ ಇಲ್ಲಿ ನಡೀತಕ್ಕಂಥ ಏರ್ ಶೋ ಏನಿದೆ ಅದನ್ನು ನೋಡಲಿಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ಅಲ್ಲಿ ಬರ್ತಾರೆ. ಪ್ರಮುಖವಾಗಿ 10ರಿಂದ 12ರವರೆಗೆ ಬಿಸ್ನೆಸ್ ಶೋ ಇದ್ದರೆ 13 ಮತ್ತು 14ರಂದು ಸಾರ್ವಜನಿಕರಿಗೆ ಡಿಸ್ಪ್ಲೇಯನ್ನು ಅಲ್ಲಿ ಅಳವಡಿಸಲಾಗಿದೆ. ಇದಕ್ಕೆ ಅನುಗುಣವಾಗಿ ಸಾಕಷ್ಟು ಸಂಚಾರ ಇದರಲ್ಲಿ ಹಿಂದಿನ ವರ್ಷದ ಅನುಭವಗಳ ಆಧಾರದ ಮೇಲೆ ಸಾಕಷ್ಟು ಸುಧಾರಣೆಗಳನ್ನು ಕೂಡ ಮಾಡಲಾಗಿದೆ. ರಸ್ತೆಗಳು ಏನೇನಿದ್ವು ಅವುಗಳನ್ನು ಕೂಡ ಸರಿಪಡಿಸಲಾಗಿದೆ. ಪ್ರಮುಖವಾಗಿ ಈ ಏರ್ ಶೋಗೆ ಬರ್ತಕ್ಕಂತಹ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮಗೆ ಏರ್ಪೋರ್ಟ್ ರೋಡ್ ಸಂಪೂರ್ಣವಾಗಿ ಚೋಕ್ ಆಗ್ತದೆ. ಅದಕ್ಕೋಸ್ಕರವೇ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು GKVK ಪಾರ್ಕಿಂಗ್ ಸ್ಥಳದಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಎಲ್ಲ ಸಾರ್ವಜನಿಕರು ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳಲು ಕೋರಲಾಗಿದೆ. ಜೊತೆಗೆ BMTC ವತಿಯಿಂದ ಅಳವಡಿಸಲಾಗಿರ್ತಕ್ಕಂತಹ ಉಚಿತ ಶಟಲ್ ಬಸ್ ಸರ್ವಿಸ್ ಏನಿದೆ ಅದನ್ನು ಅಲ್ಲಿಂದ ಉಪಯೋಗಿಸ್ಕೊಳ್ಳಲಿಕ್ಕೆ ಕೋರಲಾಗಿದೆ. ಏಕೆಂದರೆ ನೇರವಾಗಿ ಅಲ್ಲಿಗೆ ಹೋದರೆ ಅಲ್ಲಿ ಪಾರ್ಕಿಂಗ್ ನಿಮಗೆ ಸಿಗೋದಿಲ್ಲ. ಅದರಿಂದ GKVKನಲ್ಲಿ ನೀವು ವಾಹನಗಳನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಿರಂತರವಾಗಿ ಶಟಲ್ ಬಸ್ ಸರ್ವಿಸ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತದೆ. ಅದನ್ನು ನೀವು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಕೆಲವೊಂದು ಲಿಮಿಟೆಡ್ ಪಾರ್ಕಿಂಗ್ ವ್ಯವಸ್ಥೆ ಈ ಏರ್ ಶೋ ನಡೀತಕ್ಕಂಥ ಸ್ಥಳದಲ್ಲಿ ಅಂದರೆ ಯಲಹಂಕ ಏರ್ಬೇಸ್ ಹತ್ತಿರದಲ್ಲಿ ಮಾಡಲಾಗಿದೆ. ಅದು ಪ್ರಮುಖವಾಗಿ ಪಾಸ್ ಹೋಲ್ಡರ್ಸ್ ಮತ್ತು ಪೇಯ್ಡ್ ಪಾರ್ಕಿಂಗ್ ಟಿಕೆಟ್ ತೆಗೆದುಕೊಂಡವರು ಅಂಥವರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರು ಮಾತ್ರ ಅಲ್ಲಿ ಪಾರ್ಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ ಇರ್ಬೋದು, ಪಾಸ್ ಇರ್ಬೋದು, ಅದರಲ್ಲಿ QR ಕೋಡನ್ನು ಕೊಟ್ಟಿರ್ತಾರೆ. ಅದರಲ್ಲಿಯೇ ಎಲ್ಲಿ ಪಾರ್ಕಿಂಗ್ ಇದೆ ಅಲ್ಲಿಗೆ ಅದರ ಡೆಸ್ಟಿನೇಷನನ್ನು ಅದು ಮ್ಯಾಪ್ನಲ್ಲೇ ತೋರಿಸ್ತದೆ. ನೀವು ಅಲ್ಲಿ ಹೋಗಿ ನಿಮ್ಮ ವಾಹನಗಳನ್ನು ಪಾರ್ಕ್ ಮಾಡಬೇಕಾಗ್ತದೆ. ಅದರ ಹೊರತಾಗಿ ಒಂದು ವೇಳೆ ನೀವು ಮುಂದೆ ಹೋಗಲಿಕ್ಕೆ ಹೋದಲ್ಲಿ ಇದು ಬೇರೆಯವರು ಕೂಡ ಸಮಸ್ಯೆನ ಉಂಟು ಮಾಡ್ತದೆ ಮತ್ತು ಜೊತೆಗೆ ನೀವು ಅಲ್ಲಿವರೆಗೂ ಹೋಗಿ ಮತ್ತೆ ವಾಪಸ್ ಬರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಭರ ಆಗ್ತದೆ.